ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ನಾಳೆ ನಡೆಯುವಂಥ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಾಗೆ 2025ರ ಇತಿಹಾಸ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಿದ್ರು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ನಾಳೆ ಓದ್ಕೊಳ್ಳೋದಕ್ಕೆ ನಿಮಗೊಂದು ಐಡಿಯಾ ಬರುತ್ತೆ. ಎಷ್ಟೋ ಜನ ಮಕ್ಕಳ ಹತ್ರ ಹೋದ ವರ್ಷದ ಪೇಪರ್ಗಳಿರೋಲ್ಲ. ನಾನಿಲ್ಲಿ 25, 24, 23 3 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗೂ ಕೂಡ ಅದರಲ್ಲಿರುವ ಬಿಟ್ಟ ಸ್ಥಳಕ್ಕೂ ಕೂಡ ಉತ್ತರವನ್ನು ಹೇಳ್ತಾ ಇದ್ದೀನಿ. ಇದು 2025ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಮೊಹೆಂಜದಾರೋ ಪದದ ಅರ್ಥ ಕೇಳಿದರೆ ಸತ್ತವರ ಗುಡ್ಡ ಅಥವಾ ಸತ್ತವರ ದಿಬ್ಬ. ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೋ ಅದನ್ನು ಬರೀಬೇಕು, ಸತ್ತವರ ಗುಡ್ಡ. ಡ್ಯಾಶ್ನು 23ನೇ ತೀರ್ಥಂಕರನು ಅಂತ ಕೇಳಿದ್ರು, ಪಾರ್ಶ್ವನಾಥ. ಅಲ್ಬೆರುನಿಯ ಶ್ರೇಷ್ಠ ಕೃತಿ ಯಾವುದು ಕೇಳಿದರೆ ಕಿತಾಬ್ ಉಲ್ ಹಿಂದ್. ಭಾರತದಲ್ಲಿನ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಯಾರು ಕೇಳಿದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಸರ್ ಸೈಯದ್ ಅಹಮದ್ ಖಾನರು ಡ್ಯಾಶ್ ಚಳುವಳಿಯನ್ನು ಆರಂಭಿಸಿದರು, ಅಲಿಗರ್. ಇದು 25ರಲ್ಲಿ ಕೇಳಿರುವ ಪ್ರಶ್ನೆ. 24ನೇ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ಕ್ಷೇತ್ರ ಎಂದರೆ ಉಳುಮೆ ಭೂಮಿ. ಡ್ಯಾಶ್ ಕಾನಿಷ್ಕನ ರಾಜಧಾನಿಯಾಗಿತ್ತು, ಪುರುಷಪುರ. ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ದೀನ್ ಇ ಇಲಾಹಿ. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ. 2023ರ ಪ್ರಶ್ನೆ ಪತ್ರಿಕೆ 2023. ಸೊ ಇದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಕ್ಷೇತ್ರ ಎಂದರೆ ಉಳುಮೆ ಭೂಮಿ. ಬೀದರ್ನಲ್ಲಿರುವ ಮದರಸ ಡ್ಯಾಶ್ ನಿರ್ಮಿಸಿದರು, ಮಹಮ್ಮದ್ ಗವಾನ್. ಶಂಕರಾಚಾರ್ಯರ ಜನ್ಮಸ್ಥಳ ಕೇರಳದ ಕಾಲಡಿ. ಆರ್ಯ ಸಮಾಜದ ಸ್ಥಾಪಕ ಸ್ವಾಮಿ ದಯಾನಂದ ಸರಸ್ವತಿ. ಪೂನಾ ಒಪ್ಪಂದ ಡ್ಯಾಶ್ರಲ್ಲಿ ಸಹಿ ಹಾಕಲ್ಪಟ್ಟಿತ್ತು 1932. ನೆಕ್ಸ್ಟು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಡ್ಯಾಶ್ ಜೈನ ಧರ್ಮದ ಚಿಹ್ನೆ ಸ್ವಸ್ತಿಕ್. ಡ್ಯಾಶ್ ಜೈನ ಧರ್ಮದ ಚಿಹ್ನೆ ಸ್ವಸ್ತಿಕ್. ಅಲ್ಬೆರುನಿಯ ಪ್ರಸಿದ್ಧ ಕೃತಿ ಕಿತಾಬ್ ಉಲ್ ಹಿಂದ್. ರಿಪೀಟ್. ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸುತ್ತಿದ್ದವರು ಅಲ್ಲಮ ಪ್ರಭು. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ. ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಬಂಗಾಳಿ ಪತ್ರಿಕೆ ಸಂವಾದ ಕೌಮುದಿ. ಅದೇ ರೀತಿಯಾಗಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಮೊದಲನೇ ಪ್ರಶ್ನೆ ಸಿಂಧೂ ಜನರ ಪ್ರಧಾನ ದೇವತೆ ಮಾತೃದೇವತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ಹರ್ಷವರ್ಧನನ ಎರಡನೇ ರಾಜಧಾನಿ ಕನೌಜ್. ಡ್ಯಾಶ್ನನ್ನು ಭಾರತದ ಗಿಣಿ ಎಂದು ಕರೆಯಲಾಗಿದೆ, ಅಮೀರ್ ಖುಸ್ರು. ಗುರು ಗ್ರಂಥ ಸಾಹೇಬ್ ಗ್ರಂಥ ಡ್ಯಾಶ್ ಲಿಪಿಯಲ್ಲಿದೆ, ಗುರುಮುಖಿ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಹೈದರಾಬಾದ್. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ಕೂಡ ಇದೆ, ಗೊತ್ತಿದೆ ನಿಮಗೆ. 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬೋರ್ಡ್ ಅವರು ಬಿಟ್ಟಿರುವಂಥದ್ದು. ಅಶ್ವಘೋಷ ರಚಿಸಿದ ಮೊದಲ ಕೃತಿ ಬುದ್ಧಚರಿತ. ಎಲಿಫೆಂಟಾದ ಪುರಾತನ ಹೆಸರು ಗೊರವಪುರಿ. ಡ್ಯಾಶ್ನನ್ನು ಭಾರತದ ಗಿಣಿ ಎಂದು ಕರೆಯಲಾಗಿದೆ, ರಿಪೀಟ್, ಅಮೀರ್ ಖುಸ್ರು. ಡ್ಯಾಶ್ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು, ಕೆ.ಸಿ. ರೆಡ್ಡಿ. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಯಾರು? ಶಾಂತ ಕವಿ. ಓಕೆನಾ? ಇದಿಷ್ಟು ಕೂಡ ನಿಮ್ಮ ಟೋಟಲ್ ಆಗಿ 6 ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳು. ಇದರ ಜೊತೆಗೆ ಪ್ರಿಪರೇಟರಿ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದರೆ ಅದು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರುತ್ತೆ ಮಕ್ಕಳೇ. ಓಕೆನಾ? ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ನಾಳೆನೇ ಎಕ್ಸಾಮ್ ಇದೆ, ಟೈಮ್ ವೇಸ್ಟ್ ಮಾಡಬೇಡಿ. 10 ಅಂಕ 5 ಅಂಕ ಮ್ಯಾಪ್ ಆಗಿರ್ಬೋದು, ಕಾಲಾನುಕ್ರಮ ಆಗಿರಬಹುದು, ಎಲ್ಲದೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.